ಪ್ರತಿದಿನ ಬೆಳಿಗ್ಗೆ ಎದ್ದು ಶ್ರೀಮಂತನಾಗುವ ಕನಸು ಕಾಣುವ ನಾವೆಲ್ಲರೂ ಒಬ್ಬ ಆದರ್ಶ ವ್ಯಕ್ತಿಯಾಗುವ ಪ್ರಯತ್ನ ಮಾಡುತ್ತೇವೆ. ನಾವು ಅನ್ಕೊಳ್ತೇವೆ ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ಇರಬೇಕು, ತಂದೆ ತಾಯಿ ಖುಷಿಯಾಗಿ ಇರಬೇಕು, ಅವರಿಗೆ ಏನೂ ತೊಂದರೆ ಆಗ್ಬಾರ್ದು, ಮಕ್ಕಳು ಹಠ ಮಾಡ್ತಾ ಇದ್ರೆ ಅವರಿಗೆ ಆಗೋದಿಲ್ಲ ಅನ್ನೋ ಪ್ರಸಂಗ ಬರಬಾರ್ದು, ಒಂದೊಳ್ಳೆ ಮನೆ ಒಂದೊಳ್ಳೆ ಗಾಡಿ ಇರಬೇಕು, ಮತ್ತೆ ಬ್ಯಾಂಕ್ನಲ್ಲಿ ಅಷ್ಟೊಂದು ಹಣ ಇರಬೇಕು, ಭವಿಷ್ಯದಲ್ಲಿ ಬರುವ ಪ್ರತಿಯೊಂದು ಸಿಚುವೇಶನ್, ಉದಾಹರಣೆಗೆ ಸ್ಟಡಿ, ಮ್ಯಾರೇಜ್ ಅಥವಾ ಯಾವುದಾದ್ರೂ ಒಂದು ಮೆಡಿಕಲ್ ಎಮರ್ಜೆನ್ಸಿ, ಎಲ್ಲವೂ ಆರಾಮಾಗಿ ಹ್ಯಾಂಡಲ್ ಆಗಬೇಕು ಅನ್ಕೊಳ್ತೇವೆ. ಮತ್ತೆ ಇದೆಲ್ಲವನ್ನು ನಿಜ ಮಾಡುವ ಯೋಜನೆ ಅಂತೂ ಮಾಡುತ್ತೇವೆ. ಆದರೆ ಇದನ್ನ ಯಾವತ್ತೂ ಅಚೀವ್ ಸಹ ಮಾಡೋದಿಲ್ಲ. ಸದಾಕಾಲ ತಮ್ಮನ್ನ ತಮಗೆ ಒಂದು ಟ್ರ್ಯಾಪ್ ನಲ್ಲಿ ಸಿಕ್ಕಾಕಿಕೊಳ್ಳುತ್ತೇವೆ. ಮತ್ತೆ ಈ ಎಲ್ಲ ಕನಸು ಕನಸಾಗಿಯೇ ಉಳಿದುಕೊಳ್ಳುತ್ತೆ. ಈ ತರ ಯಾಕೆ ಅಂದ್ರೆ ನಮ್ಮ ಅಭ್ಯಾಸಗಳೇ ಸರಿಯಾಗಿ ಇಲ್ಲ. ಹೇಗೆ ಒಬ್ಬ ಓವರ್ ವೇಟ್ ವ್ಯಕ್ತಿ ಎಲ್ಲವನ್ನೂ ಸೇವನೆ ಮಾಡ್ತಾನೆ, ತನ್ನ ಶರೀರ ಹಾಳಾಗುತ್ತೆ ಅನ್ನೋದು ಗೊತ್ತಿದ್ರು, ಅದೇ ತರ ನಮಗೆ ಎಲ್ಲವೂ ಗೊತ್ತಿದ್ರು ಹಣವನ್ನು ಮಿಸ್ಯೂಸ್ ಮಾಡುತ್ತೇವೆ. ಒಳ್ಳೆಯ ಫೈನಾನ್ಷಿಯಲ್ ಹ್ಯಾಬಿಟ್ ಉಪಯೋಗ ಮಾಡೋದಿಲ್ಲ. ಅದಕ್ಕೆ ಇವತ್ತಿನ ಈ ವಿಡಿಯೋ ಮಾಡುವ ಉದ್ದೇಶ ನಿಮಗೆ 6 ಇಂತಹ ಫೈನಾನ್ಷಿಯಲ್ ಹ್ಯಾಬಿಟ್ಗಳ ಬಗ್ಗೆ ಹೇಳುವುದು ಇದೆ. ಅದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಅಥವಾ ಇವತ್ತಿನ ಯುವಕ 6 ಇಂತಹ ತಪ್ಪುಗಳನ್ನ ಮಾಡ್ತಾ ಇದ್ದಾನೆ, ಒಂದ್ ವೇಳೆ ಅವುಗಳನ್ನ ಸುಧಾರಣೆ ಮಾಡಿದ್ರೆ ಇವತ್ತು ತುಂಬಾ ಹಣ ಉಳಿತಾಯ ಮಾಡಬಹುದು. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಹ್ಯಾಬಿಟ್ ನಂಬರ್ 1, ಡೋಂಟ್ ಬೈ ಲೋಗೋಸ್. ನೋಡಿ, ನಮ್ಮೆಲ್ಲರ ಕೈಗೆ ಹಣ ಬರ್ತಾ ಇದ್ದಂತೆ ನಾವು ನೇರವಾಗಿ ಬ್ರಾಂಡೆಡ್ ಬಟ್ಟೆ, ಲೋಗೋಸ್ಗಳ ಮೇಲೆ, ಪಾರ್ಟಿಗಳ ಮೇಲೆ ಹಣ ಖರ್ಚು ಮಾಡಲು ಪ್ರಾರಂಭ ಮಾಡುತ್ತೇವೆ. ನಿಜ ಹೇಳಬೇಕು ಅಂದ್ರೆ ನಾವು ಈ ಬ್ರ್ಯಾಂಡ್ ಮೇಲೆ, ಈ ಲೋಗೋಗಳ ಮೇಲೆ ಇದೇ ಕಾರಣಕ್ಕಾಗಿ ಹಣ ಖರ್ಚು ಮಾಡುತ್ತೇವೆ, ಬೇರೆಯವರ ಮುಂದೆ ಚೆನ್ನಾಗಿ ಕಾಣಿಸಲು ಅಥವಾ ರಿಚ್ ಆಗಿ ಕಾಣಲು. ಆದರೆ ನಮಗೆ ಆ ವಸ್ತುವಿನ ಅಥವಾ ಆ ಬೆಲೆ ಬಾಳುವ ವಸ್ತುವಿನ ಅವಶ್ಯಕತೆಯೂ ಇರೋದಿಲ್ಲ. ಅದು ಕೇವಲ ನೋಡಲು ಚೆನ್ನಾಗಿರುತ್ತೆ, ಫ್ರೆಂಡ್ಸ್ಗಳ ಮುಂದೆ ತೋರಿಕೆ ಮಾಡುವ ಹಾಗಿರುತ್ತೆ, ಮತ್ತೆ ಅದನ್ನು ನಾವು ಖರೀದಿ ಮಾಡುತ್ತೇವೆ. ಇಲ್ಲ ಅಂದ್ರೆ 2,000 ರೂಪಾಯಿಯ ಬ್ಯಾಗ್ ಸಲುವಾಗಿ 20,000 ರೂಪಾಯಿ ಖರ್ಚು ಮಾಡುವ ಲಾಜಿಕ್ ನನಗಂತೂ ಗೊತ್ತಾಗ್ತಾ ಇಲ್ಲ. ಬೇರೆಯವರ ಬಗ್ಗೆ ಏನ್ ಹೇಳೋದು. ಸ್ವತಃ ನನ್ನ ಗೆಳೆಯ ಇತ್ತೀಚೆಗೆ 15 ಲಕ್ಷ ರೂಪಾಯಿ ಕೊಟ್ಟು ಒಂದು SUV ಕಾರ್ ಖರೀದಿ ಮಾಡಿದ್ದಾನೆ. ನಾನು ಕೇಳಿದೆ, ನೀನು ಇರೋದು ಒಬ್ಬನೇ, ಮತ್ತೆ ಒಬ್ಬನ ಸಲುವಾಗಿ ಇಷ್ಟು ದೊಡ್ಡ ಗಾಡಿ ಯಾಕೆ ಖರೀದಿ ಮಾಡಿದೆ ಅಂತ. ಅದಕ್ಕೆ ಆತ ಹೇಳ್ತಾನೆ, ಇದೇ ಗಾಡಿ ಟ್ರೆಂಡ್ ನಲ್ಲಿದೆ, ಮತ್ತೆ ನನ್ನ ಫೇವ್ರೆಟ್ ಯೂಟ್ಯೂಬರ್ ಹತ್ರನೂ ಇದೇ ಕಾರ್ ಇದೆ ಅಂತಾನೆ. ಈಗ ಸ್ವಲ್ಪ ನೀವೇ ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಅಷ್ಟು ದೊಡ್ಡ ಕಾರ್ನ ಅವಶ್ಯಕತೆ ಇದೆನಾ? ಒಂದ್ ವೇಳೆ ಉತ್ತರ ಹೌದು ಅಂತ ಇದ್ರೆ ಇಷ್ಟು ದೊಡ್ಡ ಕಾರ್ ತಗೊಳ್ಳಬಹುದು. ಆದ್ರೆ ಒಬ್ಬ ಬ್ಯಾಚುಲರ್ ಯುವಕನಿಗೆ ಇಷ್ಟು ದೊಡ್ಡ ಮತ್ತೆ ಬೆಲೆ ಬಾಳುವ ಕಾರ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ಆತ ಕೇವಲ ಆ ಗ್ಲೋರಿಯನ್ನ ನೋಡಿ, ಆ ಬೆಳ್ಳಿ ಪರದೆಯನ್ನ ನೋಡಿ ಕೇವಲ ಲೋಗೋ ಬೈ ಮಾಡಿದ. ಅದಕ್ಕೆ ಖರ್ಚು ಅಷ್ಟೇ ಮಾಡಿ ಎಷ್ಟು ಪಾಕೆಟ್ ಅಲೌಡ್ ಮಾಡುತ್ತೆ. ಆದ್ರೆ ಬೇರೆಯವರ ಮಾತಿಗೆ ಮರುಳಾಗಿ ದೊಡ್ಡ ಲೋಗೋಸ್ ನೋಡಿ ಬ್ರಾಂಡೆಡ್ ವಸ್ತುಗಳನ್ನ ಖರೀದಿ ಮಾಡುವುದು ಇದ್ರೆ 10 ಬಾರಿ ಯೋಚನೆ ಮಾಡಿ, ಅಥವಾ ಅದರ ಬೆಸ್ಟ್ ಆಲ್ಟರ್ನೇಟ್ ಹುಡುಕಿ. ಇದರಿಂದ 2 ಲಾಭ ಆಗುತ್ತೆ. 1, ನೀವು ಯಾರಿಗೂ ನಕಲಿ ಶ್ರೀಮಂತನಾಗಿ ಕಾಣೋದಿಲ್ಲ. 2, EMI ಮತ್ತೆ ಲೋನ್ ನ ಮಾಯಾಜಾಲದಿಂದ ದೂರ ಇರ್ತೀರಾ. ಅದಕ್ಕೆ ಲೋಗೋಸ್ ನೋಡಿ ಖರೀದಿ ಮಾಡಬೇಡಿ. ಹ್ಯಾಬಿಟ್ ನಂಬರ್ 2, ಡೋಂಟ್ ಬೈ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಲೋನ್ಸ್. ಈ ರಿಪೋರ್ಟ್ಸ್ ನ ಅಕಾರ್ಡಿಂಗ್ 67% ಇಂಡಿಯನ್ಸ್ ಪರ್ಸನಲ್ ಲೋನ್ ಮತ್ತೆ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿಯ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಆತ ಲೋನ್ಸ್ ಅನ್ನ, EMI ಅನ್ನ, ಕ್ರೆಡಿಟ್ ಕಾರ್ಡ್ ಅನ್ನ ತನ್ನ ಜೀವನದ ಸಂಗಾತಿಯ ಹಾಗೆ ನೋಡ್ತಾನೆ. ಇವರ ಪ್ರತಿಯೊಂದು ಸಮಸ್ಯೆಯ ಪರಿಹಾರ ಲೋನ್ ನಿಂದ ಪೂರ್ಣಗೊಳ್ಳುತ್ತೆ. ಮತ್ತೆ ಈ ದೊಡ್ಡ ಸಮಸ್ಯೆಯ ಉತ್ಪತ್ತಿ ಆಗಲು ಇರುವ ರೀಸನ್ ಅಂದ್ರೆ ಮಿಡಿಲ್ ಕ್ಲಾಸ್ ವ್ಯಕ್ತಿಯ ಇನ್ಕಮ್ ಮತ್ತೆ ಅವರ ಎಕ್ಸ್ಪೆನ್ಸಸ್ ನ ಮಧ್ಯೆ ಇರುವ ಗ್ಯಾಪ್, ಇಂಬ್ಯಾಲೆನ್ಸ್ ಆಗೋದು. ನೋಡಿ, ದ 80-20 ರೂಲ್ ಹೇಳುತ್ತೆ, ನಿಮ್ಮ ಖರ್ಚು ನಿಮ್ಮ ಇನ್ಕಮ್ ನ 80% ಗಿಂತ ಜಾಸ್ತಿ ಆಗಿರಬಾರ್ದು. ಆದ್ರೆ ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿ ತನ್ನ ಮತ್ತೆ ತನ್ನ ಹೆಂಡತಿ ಮಕ್ಕಳು ಆಸೆಗಳನ್ನ ಪೂರ್ಣಗೊಳಿಸಲು ಈ ಲಿಮಿಟ್ಸ್ ಅನ್ನ ಪಾರು ಮಾಡ್ತಾನೆ. ಮತ್ತೆ ಆತ ಲೋನ್ ನ ಸಹಾಯ ತಗೊಳ್ಬೇಕಾಗತ್ತೆ. ಹಾಗಿದ್ರೆ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳಿಯೋಣ ಬನ್ನಿ. ಈತನ ಹೆಸರಿದೆ ಭಾವಿಕ್. ಒಬ್ಬ 42 ವರ್ಷದ ವ್ಯಕ್ತಿ. ಮಿಡಿಲ್ ಕ್ಲಾಸ್ ಡೆಫಿನೇಷನ್ ನ ಪ್ರಕಾರ ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಮತ್ತೆ 80 ರೂಲ್ಸ್ ನ ಪ್ರಕಾರ ಆತ ಪ್ರತಿ ತಿಂಗಳು 40,000 ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡುವುದು ಅವನಿಂದ ಆಗೋದಿಲ್ಲ. ಮತ್ತೆ ಇದು ಅವನ ಬೇಸಿಕ್ ಖರ್ಚು ಸಹ ಆಗಿರುತ್ತೆ. ಈಗ ಏನಾಗುತ್ತೆ ಅಂದ್ರೆ ಭಾವಿಕ್ ಅವರ ಮಗ 25,000 ರೂಪಾಯಿಯ ಮೊಬೈಲ್ ಖರೀದಿ ಮಾಡಬೇಕು ಅಂತಾನೆ. ಟೋಟಲ್ ಖರ್ಚಾಗುತ್ತೆ 25,000 ಪ್ಲಸ್ 40,000 ಇಸ್ ಈಕ್ವಲ್ ಟು 65,000. ಹೀಗಿರುವಾಗ ಭಾವಿಕ್ ತನ್ನ ಸೇವಿಂಗ್ಸ್ ಹಣ ಉಪಯೋಗ ಮಾಡಬಹುದು, ಇಲ್ಲ ಲೋನ್ ತಗೊಳ್ಬಹುದು. ಮತ್ತೆ ಯಾವಾಗ ಆತ ಫೋನ್ ಅಂಗಡಿಗೆ ಹೋಗ್ತಾನೆ ಆಗ ಗೊತ್ತಾಗುತ್ತೆ ಸೇಮ್ ಅದೇ ಫೋನ್ 1,500 ರೂಪಾಯಿಯ ಪರ್ ಮಂತ್ EMI ಮೇಲೆ ಸಿಗ್ತಾ ಇದೆ ಅಂತ. ಈಗ 50,000 ರೂಪಾಯಿ ಸಂಪಾದನೆ ಮಾಡುವ ವ್ಯಕ್ತಿಗೆ 1,500 ರೂಪಾಯಿ ಯಾವ ದೊಡ್ಡ ವಿಷಯ ಹೇಳಿ?
ಅದಕ್ಕೆ ಆತ EMI ಮೇಲೆ ಫೋನ್ ತಗೊಂಡ. ಮತ್ತೆ ಒಂದ್ಸಲ ಆತ EMI ಮಾಡಿಸಿದ ಮೇಲೆ ಆತನಿಗೆ ಇದರ ಅಭ್ಯಾಸ ಆಗುತ್ತೆ. ಅದಕ್ಕೆ ಆತ ಮುಂದೆ ಮತ್ತೆ ಲೋನ್ ತಗೊಳ್ತಾ ಹೋದ. EMI ಪೇ ಮಾಡೋದು, ಕಾರ್ಡ್ ಸ್ವೈಪ್ ಮಾಡ್ತಾ ಇದ್ದ. ಮುಂದೆ ಇದೇ ಅಭ್ಯಾಸ ಅವನಿಗೆ ನರಕದ ಬಾಗಿಲು ತೆರೆಯುವ ಹಾಗೆ ಮಾಡ್ತು. ಏಕೆಂದ್ರೆ ಯಾವಾಗ ನೀವು ಒಂದು ಲೋನ್ ತಗೊಳ್ತೀರಾ ಇಲ್ಲ EMI ಮಾಡಿಸಿದ್ರೆ ನೀವು ಪೂರ್ತಿಯಾಗಿ ಆ ಟ್ರ್ಯಾಪ್ ನಲ್ಲಿ ಸಿಕ್ಕಾಕಿಕೊಳ್ತೀರಾ. ಮತ್ತೆ ತಮ್ಮ ಸಲುವಾಗಿ ಅಲ್ಲ, ಬದಲಾಗಿ ಲೋನ್ ಕಂಪ್ನಿಗಳಿಗಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತೀರಾ. ಮೊದಲ ಖರ್ಚು ಮಕ್ಕಳ ಎಜುಕೇಶನ್ ಮತ್ತೆ ಮೆಡಿಕಲ್ ಬಿಲ್ಸ್ ಮೇಲೆ ಖರ್ಚು ಆಗ್ಬೇಕಿತ್ತು. ಅದು EMI ಪೇ ಮಾಡುವುದಕ್ಕೆ ಖರ್ಚಾಗ್ತಾ ಇರುತ್ತೆ. ಮತ್ತೆ ಇದೊಂದು ನೆವರ್ ಎಂಡಿಂಗ್ ಟ್ರ್ಯಾಪ್ ಪ್ರಾರಂಭ ಮಾಡುತ್ತೆ. ಅದಕ್ಕೆ ಇಗ್ನೋರ್ ಲೋನ್ಸ್ ಆ್ಯಂಡ್ ಪುಂಜಿ ಸ್ಕೀಮ್ಸ್. ಹ್ಯಾಬಿಟ್ ನಂಬರ್ 3, ಡೋಂಟ್ ಜಸ್ಟ್ ಸೇವ್, ಇನ್ವೆಸ್ಟ್. ನೋಡಿ, ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಮಾತು ನಮ್ಮೆಲ್ಲರಿಗೂ ಕಲಿಸಿರ್ತಾರೆ, ಅದುವೇ ಸೇವಿಂಗ್ಸ್ ಮಾಡೋದು. ಯಾವಾಗ ತಂದೆಯ ಸ್ಯಾಲರಿ ಅಮ್ಮನ ಕೈಗೆ ಸೇರುತ್ತೆ ಆಗ ನಮಗೆ ಅನ್ಸುತ್ತೆ ಅಮ್ಮ ಎಲ್ಲರ ಅವಶ್ಯಕತೆಗಳನ್ನು ಪೂರ್ಣಗೊಳಿಸ್ತಾರೆ ಮತ್ತೆ ಸ್ವಲ್ಪ ಹಣ ಉಳಿತಾಯವೂ ಮಾಡ್ತಾರೆ ಅಂತ. ಆದರೆ ಇವತ್ತಿನ ಕಾಲದಲ್ಲಿ ಮನೆ ರೆಂಟ್, ಗ್ರೋಸರಿ ಖರ್ಚು, ಓಡಾಡೋ ಖರ್ಚು ಅಷ್ಟು ಅಗ್ಗ ಇಲ್ವೇ ಇಲ್ಲ ಮೊದಲು ಇದ್ದಷ್ಟು. ಹಾಗಿದ್ರೆ ನಮಗೆ ಅನ್ಸುತ್ತೆ ಕೇವಲ ಸೇವಿಂಗ್ಸ್ ಮಾಡೋದ್ರಿಂದ ಎಲ್ಲ ಮುಗಿದು ಹೋಗುತ್ತೆ ಅಂತ. ಖಂಡಿತ ಇಲ್ಲ. ನೋಡಿ, ಉಳಿತಾಯ ಮಾಡೋದ್ರಿಂದ ನೀವು ಸ್ಟೇಬಲ್ ಆಗ್ಬಹುದು, ಆದರೆ ಲಾಂಗ್ ಟರ್ಮ್ ಲಾಭ ಆವಾಗಲೇ ಆಗುತ್ತೆ ಯಾವಾಗ ನೀವು ಇನ್ವೆಸ್ಟ್ ಮಾಡ್ತೀರಾ. ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಮೂರ್ತಿ ಅವರ ಉದಾಹರಣೆ ಹೇಳ್ತೀನಿ ಕೇಳಿ. 25 ವರ್ಷಗಳಿಂದ ಒಂದೇ ಕಡೆಗೆ ಕೆಲಸ ಮಾಡುವ ಮೂರ್ತಿ ಒಬ್ಬ ಲಾಯಲ್ ಎಂಜಿನಿಯರ್ ಮತ್ತೆ ಒಬ್ಬ ರೆಸ್ಪಾನ್ಸಿಬಲ್ ಫಾದರ್ ಕೂಡ ಆಗಿದ್ರು. ಪ್ರತಿ ತಿಂಗಳು 4,000 ಉಳಿತಾಯ ಮಾಡ್ತಾ ಇದ್ರು ತನ್ನ ಮಗಳ ಮದುವೆಯ ಸಲುವಾಗಿ. ಅದಕ್ಕೆ ಈ 4,000 ರೂಪಾಯಿಯನ್ನ ಅವರು ತಮ್ಮ ಮನೆಯ ಬೀರುವಿನಲ್ಲಿ ಇಡಲು ಪ್ರಾರಂಭ ಮಾಡಿದರು. ಮತ್ತೆ 10 ವರ್ಷದ ನಂತರ ಈ ಅಮೌಂಟ್ ಆಗಿತ್ತು 5 ಲಕ್ಷ ರೂಪಾಯಿ. ಆದರೆ ಅವರು ಈ 4,000 ರೂಪಾಯಿಯನ್ನ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 13% ರಿಟರ್ನ್ ನೊಂದಿಗೆ ಅವರಿಗೆ 9,86,000 ರೂಪಾಯಿ ಸಿಗ್ತಾ ಇತ್ತು. ಇದು ಅವರು ಉಳಿತಾಯ ಮಾಡಿರುವ ಹಣಕ್ಕಿಂತ ಜಾಸ್ತಿ ಆಗಿರ್ತಾ ಇತ್ತು. ನೋಡಿ, ಬೆಲೆ ಏರಿಕೆ ಪ್ರತಿ ವರ್ಷ 6% ನಿಂದ ಜಾಸ್ತಿ ಆಗ್ತಾ ಇದೆ. ಆದ್ರೆ ರೂಪಾಯಿ ಇವತ್ತಿಗೂ ಅಲ್ಲೇ ಇದೆ. ಅದಕ್ಕೆ ಹಣವನ್ನು ಸೇವ್ ಮಾಡಿ ಬೀರುವಿನಲ್ಲಿ ಇಟ್ಟಾಗ ಇವತ್ತಿನಿಂದ 10 ವರ್ಷದ ನಂತರವೂ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ಅದಕ್ಕೆ ನೀವು ಆ ಹಣವನ್ನು ಸರಿಯಾದ ಸ್ಥಾನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹ್ಯಾಬಿಟ್ ನಂಬರ್ 4, ಲಿವ್ ಬ್ಯಾಡ್ ಹ್ಯಾಬಿಟ್ಸ್. ಒಂದ್ ವೇಳೆ ನೀವು ಪ್ರತಿದಿನ 100 ರೂಪಾಯಿ ಉಳಿತಾಯ ಮಾಡಿದ್ರೆ ತಿಂಗಳಿಗೆ 3,000 ರೂಪಾಯಿ ಆಗುತ್ತೆ, ವರ್ಷಕ್ಕೆ 36,000 ರೂಪಾಯಿ ಆಗುತ್ತೆ. ಹಾಗಿದ್ರೆ ಇವಾಗ ಈ ಲೆಕ್ಕಾಚಾರ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ರೆ, ಈ 100 ರೂಪಾಯಿಯನ್ನ ನೀವು ಪ್ರತಿದಿನ ತಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಗಳ ಮೇಲೆ ಖರ್ಚು ಮಾಡ್ತೀರಾ. ಸಿಗರೇಟ್, ಫಾಸ್ಟ್ ಫುಡ್, ಡ್ರಿಂಕ್ ಇತ್ಯಾದಿ ವಸ್ತುಗಳ ಮೇಲೆ ನಾವು ದಿನನಿತ್ಯ 100 ರೂಪಾಯಿ ಖರ್ಚು ಮಾಡುತ್ತೇವೆ. ಮತ್ತೆ ಈ ಖರ್ಚನ್ನು ನಾವು ಯಾವತ್ತೂ ಕೌಂಟ್ ಮಾಡೋದೇ ಇಲ್ಲ. ಇದೆಲ್ಲವನ್ನು ತಿಂದು ಸ್ಮೋಕ್ ಮಾಡಿ ತಮ್ಮನ್ನ ತಮ್ಗೆ ರಿವಾರ್ಡ್ ನೀಡುತ್ತೇವೆ. ಮತ್ತೆ ಇದೆಲ್ಲ ಕಾಮನ್ ವಿಷಯ ಅನ್ಕೊಳ್ತೇವೆ. ಈ ತರ ಮಾಡ್ತಾ ಮಾಡ್ತಾ 1ರಿಂದ 2, 2ರಿಂದ 3 ಆಗ್ತಾ ಹೋಗುತ್ತೆ. ಇನ್ನು ಕೆಲವೊಬ್ರು ತಮ್ಮ ಮೆಂಟಲಿ ಸ್ಟ್ರೆಸ್ ಕಡಿಮೆ ಮಾಡಲು ಪೂರ್ತಿ ಪ್ಯಾಕ್ ಖಾಲಿ ಮಾಡ್ತಾರೆ. ಈಗ ನೀವೇ ಹೇಳಿ, ಇದು ಅಡಿಕ್ಷನ್ ಇಲ್ಲ ಅಂದ್ರೆ ಏನು? ಈಗ ಕೆಲವೊಬ್ರು ನಾನು ಸ್ಮೋಕ್ ಮಾಡೋದೇ ಇಲ್ಲ ಅಂತ ಹೇಳ್ಬಹುದು. ಹಾಗಿದ್ರೆ ತುಂಬಾ ಒಳ್ಳೇದಾಯ್ತು. ಏಕೆಂದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯಾವಾಗ 100 ರೂಪಾಯಿ ನಿಮ್ಮ ಜೇಬಿನಿಂದ ಖಾಲಿ ಆಯ್ತು ಅನ್ನೋದು ನಿಮ್ಗೂ ಕೂಡ ಗೊತ್ತಾಗೋದಿಲ್ಲ. ಈಗ ಇದೇ 3,000 ರೂಪಾಯಿಯನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 20 ವರ್ಷದ ನಂತರ ನಿಮ್ಮ ವೆಲ್ತ್ 35 ಲಕ್ಷ ರೂಪಾಯಿವರೆಗೆ ಆಗ್ತಾ ಇತ್ತು. ಅದಕ್ಕೆ ಈ ಕೆಟ್ಟ ಅಭ್ಯಾಸವನ್ನು ಇವತ್ತಿನಿಂದಲೇ ಬಿಟ್ಟು ಬಿಡಿ. ಮತ್ತೆ ತಪ್ಪದೆ ಎಲ್ಲರೂ ಇವತ್ತಿನಿಂದ ಲಿವ್ ಬ್ಯಾಡ್ ಹ್ಯಾಬಿಟ್ಸ್ ರೂಲ್ ಅನ್ನ ಫಾಲೋ ಮಾಡಿ. ಏಕೆಂದ್ರೆ ಇದು ನಿಮ್ಮ ಜೀವನವನ್ನು ರಕ್ಷಣೆಯೂ ಮಾಡುತ್ತೆ, ಜೊತೆಗೆ ಉದ್ಧಾರವೂ ಮಾಡುತ್ತೆ. ಹ್ಯಾಬಿಟ್ ನಂಬರ್ 5, ಶಾಪ್ ಸೆಕೆಂಡ್ ಹ್ಯಾಂಡ್. ನೋಡಿ, ಯಾವಾಗ ನಾವು ನಮ್ಮ ಜೀವನದ ದೊಡ್ಡ ನಿರ್ಧಾರಗಳನ್ನ ತಗೊಳ್ತೇವೆ, ಉದಾಹರಣೆಗೆ ಮನೆ, ಗಾಡಿ ಅಥವಾ ಯಾವುದಾದ್ರೂ ಒಂದು ಗ್ಯಾಜೆಟ್, ಆಗ ಅದನ್ನ ಖರೀದಿ ಮಾಡುವಾಗ ಯಾವುದೇ ತರಹದ ಕಂಪ್ಯಾರಿಸನ್ ಮಾಡದೆ, ಚೌಕಾಸಿ ಮಾಡದೆ ವಸ್ತುಗಳನ್ನ ಖರೀದಿ ಮಾಡುತ್ತೇವೆ. ಯಾವಾಗ ಆ ವಸ್ತು ಹಾಳಾಗುತ್ತೆ ಆಗ ನಮಗೆ ತುಂಬಾ ದುಃಖ ಆಗುತ್ತೆ. ಉದಾಹರಣೆಗೆ ಹೇಗೆ ನಾವು ಹ್ಯಾಬಿಟ್ ನಂಬರ್ 1 ನಲ್ಲಿ ನೋಡಿದ್ವಿ. ನನ್ನ ಫ್ರೆಂಡ್ ಹಿಂದೆ ಮುಂದೆ ಯೋಚನೆ ಮಾಡದೆ, ಮಾರ್ಕೆಟ್ ರಿಸರ್ಚ್ ಮಾಡದೆ ನೇರವಾಗಿ ಶೋರೂಮ್ ಹೋಗಿ 15 ಲಕ್ಷ ರೂಪಾಯಿಯ ಕಾರ್ ಖರೀದಿ ಮಾಡಿದ್ದ. ಅದೇ ತರ ನಮ್ಮ ಸಂಬಂಧಿಕರೊಬ್ರು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿ ಮಾಡಿದ್ರು, SUV. ಅದು ಕೇವಲ 8 ಲಕ್ಷಕ್ಕೆ. ಈಗ ನೀವೇ ಹೇಳಿ, 15 ಲಕ್ಷ ರೂಪಾಯಿಯ ಕಾರ್ ಕೇವಲ 8 ಲಕ್ಷ ರೂಪಾಯಿಗೆ ಸಿಕ್ಕಿದೆ, ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ನ ಜೊತೆಗೆ. ನೋಡಿ, ನಾನ್ ನಿಮ್ಗೆ ಕಂಜೂಸ್ ಆಗಿ ಅಂತಿಲ್ಲ ಅಥವಾ ಎಲ್ಲಾ ವಸ್ತುಗಳನ್ನ ಸೆಕೆಂಡ್ ಹ್ಯಾಂಡ್ ನಲ್ಲಿ ಖರೀದಿ ಮಾಡಿ ಅಂತಾನೂ ಹೇಳ್ತಾ ಇಲ್ಲ. ಬದಲಾಗಿ ನಾ ಹೇಳ್ತಾ ಇರೋದು, ದೊಡ್ಡ ಖರ್ಚುಗಳು ನಿಮ್ಮ ಲೈಫ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿವೆ. ಅವುಗಳ ಸಲುವಾಗಿ ಸ್ವಲ್ಪ ಸಮಯ ತೆಗೆದು ಸೆಕೆಂಡ್ ಹ್ಯಾಂಡ್ ನಲ್ಲಿ ಹುಡುಕಿ. ಕಾರ್, ಬೈಕ್, ಸ್ಕೂಟಿ ಗಳಂತ ವಸ್ತುಗಳನ್ನ
ನೀವು ಸೆಕೆಂಡ್ ಹ್ಯಾಂಡ್ ನಲ್ಲಿ ಪರ್ಚೇಸ್ ಮಾಡಬಹುದು, ಅದು ಸಹ ಹೈ ವ್ಯಾಲ್ಯೂನ ಜೊತೆಗೆ. ನೋಡಿ, ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಸೆಕೆಂಡ್ ಹ್ಯಾಂಡ್ ಆಪ್ಷನ್ ಸರ್ಚ್ ಮಾಡ್ತಾರೆ. ಹಾಗಿದ್ರೆ ನೀವು ನಾರ್ಮಲ್ ಗಾಡಿ ಸಲುವಾಗಿ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಬಹುದು ಅಲ್ವಾ? ಹ್ಯಾಬಿಟ್ ನಂಬರ್ 6, ಪೇ ಟ್ಯಾಕ್ಸ್ ಸ್ಮಾರ್ಟ್ಲಿ. ನೋಡಿ, ಟ್ಯಾಕ್ಸ್ ಪೇ ಮಾಡುವ ಎಲ್ಲಕ್ಕಿಂತ ಒಳ್ಳೆಯ ಹ್ಯಾಬಿಟ್ ಭಾರತದ 70% ಜನರಿಗೆ ಗೊತ್ತೇ ಇಲ್ಲ. ತಮ್ಮ ಟ್ಯಾಕ್ಸ್ ಅನ್ನ ಸ್ಮಾರ್ಟ್ಲಿ ಪೇ ಮಾಡುವುದು ಹೇಗೆ ಅನ್ನೋದು. ತುಂಬಾ ಜನ ಸ್ಯಾಲರಿಡ್ ಎಂಪ್ಲಾಯೀಸ್ ಮತ್ತೆ ಸ್ಟಾರ್ಟ್ಅಪ್ ಓನರ್ಸ್ ಯಾವುದೇ ನಾಲೆಜ್ ಇಲ್ಲದೆ ತಾವೇ ಖುದ್ದಾಗಿ ಟ್ಯಾಕ್ಸ್ ಪೇ ಮಾಡೋದು ಇಂಪಾರ್ಟೆಂಟ್ ಆಗಿದೆ ಅಂತ ಅನ್ಕೊಳ್ತಾರೆ. ಮತ್ತೆ ಗೊತ್ತಿಲ್ಲದೇನೆ 2-3 ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡ್ತಾರೆ. ನೋಡಿ, ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ವ್ಯಕ್ತಿ, ಆತನಿಗೆ ಎಲ್ಲಕ್ಕಿಂತ ದೊಡ್ಡ ಇನ್ಕಮ್ ಸೋರ್ಸ್ ಅಂದ್ರೆ ಅವರ ಸ್ಯಾಲರಿ ಆಗಿರುತ್ತೆ. ಆತ ಮೊದಲು ಡೈರೆಕ್ಟ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಒಂದ್ ವೇಳೆ ಆತ ಏನಾದ್ರೂ ಖರೀದಿ ಮಾಡುವಾಗ, ಡಿನ್ನರ್ ಮಾಡುವಾಗ GST ಸಹ ಪೇ ಮಾಡಬೇಕಾಗುತ್ತೆ. ಇದರಿಂದ ಆತನ ಟೋಟಲ್ ಇನ್ಕಮ್ ನ 30% ಕೇವಲ ಟ್ಯಾಕ್ಸ್ ನಲ್ಲಿ ಹೋಗುತ್ತೆ. ಮತ್ತೆ ಗೊತ್ತಿಲ್ಲದೆ ನಾವು ಆ ಟ್ಯಾಕ್ಸ್ ಅನ್ನ ಪೇ ಮಾಡುತ್ತೇವೆ, ಅದರ ಮೇಲೆ ನಾವು ಹಣ ಉಳಿತಾಯ ಮಾಡಬಹುದಾಗಿತ್ತು. ಅದಕ್ಕೆ ಸರಿಯಾಗಿ ಟ್ಯಾಕ್ಸ್ ಪೇ ಮಾಡುವ ನಿಯಮ ಅಂದ್ರೆ 1, ಚೂಸ್ ರೈಟ್ ಟ್ಯಾಕ್ಸ್ ರೆಜಿಮ್ ಸೆಲೆಕ್ಟ್ ಮಾಡಿ. ಇದರಲ್ಲಿ 7 ಲಕ್ಷದವರೆಗಿನ ಇನ್ಕಮ್ ಮೇಲೆ ನೀವು ಯಾವುದೇ ಟ್ಯಾಕ್ಸ್ ಪೇ ಮಾಡುವ ಅವಶ್ಯಕತೆ ಇರಬಾರದು. 2, ಇನ್ವೆಸ್ಟ್ ಇನ್ ಎ ಗೌರ್ಮೆಂಟ್ ಸ್ಕೀಮ್ಸ್. ಇದರಲ್ಲಿ ನಿಮಗೆ 1,50,000 ರೂಪಾಯಿ ಡಿಡಕ್ಷನ್ ಸಿಗುತ್ತೆ, ಜೊತೆಗೆ ನಿಮ್ಮ ಹಣ ಕೂಡ ಗ್ರೋ ಆಗ್ತಾ ಇರುತ್ತೆ. 3, ಬೈ ಎ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ. ಇದರಲ್ಲಿ ನೀವು 25,000ದಿಂದ 1 ಲಕ್ಷದವರೆಗಿನ ಡಿಡಕ್ಷನ್ ಮಾಡಬಹುದು. 4, ಇಫ್ ಯು ಓನ್ ಎ ಬಿಸ್ನೆಸ್ ಪೇ ಎಕ್ಸ್ಪೆನ್ಸಸ್. ನಿಮಗಿದು ಗೊತ್ತಾ, ರಿಚ್ ಪೀಪಲ್ ಡೋಂಟ್ ಪೇ ಟ್ಯಾಕ್ಸಸ್ ಅನ್ನೋ ಮಾತನ್ನ ಯಾಕೆ ಹೇಳಲಾಗುತ್ತೆ ಅಂತ? ಏಕೆಂದ್ರೆ ಅವರು ಮೋಸ್ಟ್ ಆಫ್ ದ ಟೈಮ್ ಸ್ಯಾಲರಿ ತಗೊಳ್ಳೋದೇ ಇಲ್ಲ, ಮತ್ತೆ ಪ್ರಾಫಿಟ್ ಕ್ಲೈಮ್ ಸಹ ಮಾಡೋದಿಲ್ಲ. ಮತ್ತೆ ಯಾವೆಲ್ಲ ಬಿಸ್ನೆಸ್ ಮಾಡ್ತಾರೆ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಲ್ಲಿ ಶೋ ಮಾಡ್ತಾರೆ. ಮತ್ತೆ ಸರ್ಕಾರಕ್ಕೆ ಅಷ್ಟೇ ಹಣ ನೀಡ್ತಾರೆ ಎಷ್ಟು ನೀಡಬೇಕು. ಇನ್ಕಮ್ ಟ್ಯಾಕ್ಸ್ ರೂಲ್ ಅನ್ನ ಫಾಲೋ ಮಾಡಿ ನೀವು ಒಂದು ಒಳ್ಳೆಯ ಅಮೌಂಟ್ ಅನ್ನ ಉಳಿತಾಯ ಮಾಡಬಹುದು. ಮತ್ತೆ ದೇಶದ ಒಬ್ಬ ಸ್ಮಾರ್ಟ್ ಟ್ಯಾಕ್ಸ್ ಪೇಯರ್ ಆಗಬಹುದು. ಹಾಗಿದ್ರೆ ಇದಾಗಿತ್ತು ಆ 6 ಮಿಸ್ಟೇಕ್ಸ್. ಇವತ್ತಿನ ಯುವಕರು ತುಂಬಾ ಜಾಸ್ತಿ ಇದನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.